ಕಲಬುರಗಿಯ ಕೋಟನೂರು ಡಿ ಪ್ರದೇಶದಲ್ಲಿ ಭಾರತ ರತ್ನ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಪುತ್ಥಳಿಗೆ ಅವಮಾನ ಮಾಡಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆ ಆರೋಪಿಗಳನ್ನು ಬಂಧಿಸಲಾಗಿದೆ ಎಂದು ಕಲಬುರಗಿ ನಗರ ಆಯುಕ್ತರಾದ ಚೇತನ್ ಆರ್ ಅವರು ತಿಳಿಸಿದ್ದಾರೆ. ಕಲಬುರಗಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈಗಾಗಲೇ ಪ್ರಕರಣಕ್ಕೆ ಸಂಬಂಧಿಸಿದಂತೆ 4 ಜನರನ್ನು ಬಂಧಿಸಲಾಗಿದೆ. ಆರೋಪಿಗಳು ತಮ್ಮ ತಪ್ಪು ಮಾಡಿಕೊಂಡಿರುವುದಾಗಿ ಹೇಳಿದ್ದಾರೆ. ಈ ಹಿನ್ನೆಲೆಯಲ್ಲಿ ಅವರಿಗೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಎಂದು ತಿಳಿಸಿದರು. ಪತ್ತೆ ಮಾಡೋದಕ್ಕೆ ನಾವು 3 ತಂಡಗಳನ್ನ ಮಾಡಿದ್ದು. ನಿನ್ನೆ ನಾನು ಬೆಂಗಳೂರಿನಲ್ಲಿ ಒಂದು ಮಾನ್ಯ DG ಮತ್ತು IGP ಸರ್ ಅವರು ಒಂದು ಮೀಟಿಂಗ್ ಕರೆದಿದ್ದು, ಅಲ್ಲೋಗಿದ್ದು ತಕ್ಷಣ ನಮ್ಮ ಡಿಸ್ಟ್ರಿಕ್ಟ್ ಇಂಚಾರ್ಜ್ ಸರ್ ಅವರು ಮತ್ತು DG ಸರ್ ಸೂಚನೆಯಂತೆ ತಕ್ಷಣ ನಾವು ವಾಪಸ್ಸು ನಗರಕ್ಕೆ ಬಂದು, ಅದರ ನಂತರ ರಾತ್ರಿ ಅಲ್ಲಿಗೆ ಸ್ಪಾಟನ್ನು ಕೂಡ ನಾನು ವಿಸಿಟ್ ಮಾಡಿದ್ದೆ. ಮತ್ತು ನಮ್ಮ 3 ತಂಡದವರು DCP ಲಾ ಆ್ಯಂಡ್ ಆರ್ಡರ್ ಅವರ ನೇತೃತ್ವದಲ್ಲಿ ಮತ್ತು ACP ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಸಬರ್ಬನ್ ರಾಜಣ್ಣ ಅವರ ಟೀಮು, ಟೋಟಲ್ ನಾವು ಈ ಘಟನೆಗೆ ಸಂಬಂಧಪಟ್ಟಂತೆ ಇದುವರೆಗೂ ನಾವು 4 ಜನ ಆರೋಪಿಗಳನ್ನ ಅರೆಸ್ಟ್ ಮಾಡಿದ್ದೀವಿ. ಅವ್ರನ್ನ ರಾತ್ರಿನೇ 24ನೇ ತಾರೀಕು ರಾತ್ರಿ ಮಧ್ಯರಾತ್ರಿನೇ ನಾವು ಸೆಕ್ಯೂರ್ ಮಾಡ್ಕೊಂಬಂದು ಅವ್ರನ್ನ ಪ್ರಾಪರಾಗಿ ವಿಚಾರಣೆ ಮಾಡಿದಾಗ ಆ ಆರೋಪಿಗಳು ಏನು ಒಂದು ಮಲಿನಗೊಳಿಸೋ ಅಂಥ ಕೆಲಸವನ್ನು ಮಾಡಿದ್ದಾಗಿ ಒಪ್ಕೊಂಡಿದ್ದಾರೆ. ಮತ್ತು ಅವ್ರಿಗೆಲ್ಲ ಪ್ರಾಪರಾಗಿ ನಾವು ಇಂಟ್ರೋಗೇಷನ್ ಮಾಡಿದ ನಂತರ ಅವ್ರಿಗೆ ನಾವು ಮೆಡಿಕಲ್ ಮಾಡಿಸಿ ನ್ಯಾಯಾಂಗ ಬಂಧನಕ್ಕೆ ಮಾನ್ಯ ನ್ಯಾಯಾಧೀಶರ ಮುಂದೆ ಪ್ರೊಡ್ಯೂಸ್ ಮಾಡಿ ನ್ಯಾಯಾಂಗ ಬಂಧನಕ್ಕೆ ನಾವು ಕಳಿಸ್ಕೊಟ್ಟಿದ್ದೀವಿ. ಆರೋಪಿಗಳು ಕಿರಣ್, ಹನುಮಂತ್, ಮಾನು ಮತ್ತು ಸಂಗಮೇಶ್ ಅನ್ನೋ 4 ಜನ ಆರೋಪಿಗಳನ್ನ ಅರೆಸ್ಟ್ ಮಾಡಿದ್ವಿ. ಈ ಘಟನೆಯಲ್ಲಿ ನಮಗೆ ಇನ್ನೂ ಒಬ್ಬ ಆರೋಪಿ ಬೇಕಾಗಿದ್ದಾನೆ. ಅವನು ಕೂಡ ನಮ್ಮ ತಂಡದವರು ಈಗ ಪತ್ತೆ ಹಚ್ಚೋ ಕಾರ್ಯದಲ್ಲಿ ನಿರತರಾಗಿದ್ದಾರೆ. ಎಲ್ಲ ಆರೋಪಿಗಳನ್ನ ನಾವು ಬಂಧಿಸಿ ತಕ್ಷಣ ನಾವು ಆ ಕೇಸನ್ನು ಚಾರ್ಜ್ ಶೀಟ್ ಮಾಡಿ ನಾವು ಸರ್ಕಾರಕ್ಕೂ ರಿಕ್ವೆಸ್ಟ್ ಮಾಡಿಕೊಂಡು ಅದು ಕೇಸಿನಲ್ಲಿ ಸ್ಪೆಷಲ್ PP ಅವ್ರನ್ನ ನೇಮಕ ಮಾಡಿಕೊಂಡು ಆ ಆರೋಪಿಗಳಿಗೆ ಶಿಕ್ಷೆ ಆಗೋಂಥ ಒಂದು ಕೆಲಸವನ್ನು ಪ್ರಾಪರ್ ತನಿಖೆಯನ್ನು ಸೈಂಟಿಫಿಕ್ ಇನ್ವೆಸ್ಟಿಗೇಷನ್ ಮಾಡಿ ಅವ್ರಿಗೆ ತಕ್ಷಣ ನಾವು ಪರ್ಮಿಷನ್ ತೊಗೊಂಡು ಚಾರ್ಜ್ ಶೀಟನ್ನು ಕೊಟ್ಟು ಆ ಟ್ರಯಲನ್ನು ಕೂಡ ನಾವು ಮಾನಿಟ್ರ್ ಮಾಡಿ ಆರೋಪಿಗಳಿಗೆ ಶಿಕ್ಷೆ ಕೊಟ್ಟಂಥ ಕೆಲಸನ ಮಾಡ್ತೀವಿ ಅಂತ ಸಂದರ್ಭದಲ್ಲಿ ಈಗ ನಾವು ಆರೋಪಿಗಳನ್ನ ನಾವು ಇವಾಗ ನಿನ್ನೆ ನೈಟ್ ಅರೆಸ್ಟ್ ಮಾಡಿ ಇಂಟ್ರೋಗೇಷನ್ ಮಾಡಿದ್ದೀವಿ. ಕೆಲವು ಇಂಟ್ರೋಗೇಷನಲ್ಲಿ ಬಂದಂಥ ಮಾಹಿತಿಗಳನ್ನ ನಾವು ಈಗ ಸದ್ಯಕ್ಕೆ ನಾವು ಮಾಧ್ಯಮದ ಮುಂದಕ್ಕೆ ಹೇಳೋದಕ್ಕೆ ಆಗೋದಿಲ್ಲ. ಕಂಪ್ಲೀಟ್ ಒಂದ್ಸಲ ನಾವು ಚಾರ್ಜ್ ಶೀಟ್ ಮಾಡಿದ ನಂತರ ನಾವು ಅದು ಮಾಹಿತಿಯನ್ನು ನಾವು ಮಾಧ್ಯಮದಲ್ಲಿ ಕೊಡ್ತೀವಿ. ಅಲ್ಲ ಪಬ್ಲಿಕ್ ಅವರು ಅದನ್ನೇ ನಾನು ಅದು ಕೇಳಿದ್ದು. ಕೆಲವು ಸೈಂಟಿಫಿಕ್ ಇನ್ವೆಸ್ಟಿಗೇಷನನ್ನು ನಾವು ಮಾಡ್ತಾ ಇದ್ದೀವಿ. ಅದಾದ ನಂತರ ನಾವು ಇದು ಮಾಡ್ತೀವಿ. ಒಂದು ಅವರು ಆರೋಪಿಗಳು ಈಗ ಇದು ಪ್ರಿಲಿಮಿನರಿಯಾಗಿ ನಾವು ಏನು ವಿಚಾರಣೆ ಮಾಡಿದಾಗ ಬಂದಂಥ ಮಾಹಿತಿ ಅದನ್ನು ನಾವು ಮತ್ತೆ ಅವ್ರನ್ನ ಪೊಲೀಸ್ ಕಸ್ಟಡಿಗೆ ತೊಗೊಂಡು ಅದನ್ನು ಕ್ರಾಸ್ ವೆರಿಫೈ ಮಾಡಿಕೊಂಡು ಎವಿಡೆನ್ಸ್ ಬೇಸ್ಡ್ ಮಾಡಬೇಕಾಗುತ್ತೆ. ಒಟ್ಟಿನಲ್ಲಿ ಏನು ಗಲಾಟೆ ಆಗಬೇಕು ಅನ್ನೋ ಒಂದು ಗಲಾಟೆ ಆಗಬೇಕು ಅನ್ನೋ ಒಂದು ದುಷ್ಕೃತ್ಯವನ್ನು ಮನಸ್ಸಲ್ಲಿ ಇಟ್ಕೊಂಡು ಮತ್ತು ಈ ಕೆಲಸ ಮಾಡಿರ್ತಕ್ಕಂಥದ್ದು ನಮಗೆ ತನಿಖೆಯಲ್ಲಿ ಕಂಡು ಬಂದಿದೆ. ಇನ್ನೂ ಫರ್ದರ್ ಇಂಟ್ರೋಗೇಷನ್ ಮಾಡಿದ ಮೇಲೆ ಕಂಪ್ಲೀಟ್ ರೀಸನ್ ಸಿಗುತ್ತೆ. ಒಂದ್ಸಲ ಚಾರ್ಜ್ ಶೀಟ್ ಆದಮೇಲೆ ಈ ಕೇಸಿನ ಬಗ್ಗೆ ಮತ್ತೊಮ್ಮೆ ನಾನು ಆ ಚೀಟಿನಲ್ಲಿ ಏನು ಹೆಸರಿತ್ತು ಆ ಆರೋಪಿಗಳ ಹೆಸರು ಈ ಆರೋಪಿಗಳಿಗೂ ಬೇರೆ ಇದೆ. ಅದನ್ನೇ ಹೇಳಿದ್ದು. ಇದು ಕಂಪ್ಲೀಟ್ ಟ್ರಾನ್ಸ್ಪರೆನ್ಸಿ ಇದೆ. ಅದನ್ನು ನಾವು ಇನ್ ಡೀಟೇಲ್ ಆಗಿ ಇನ್ವೆಸ್ಟಿಗೇಷನ್ ಮಾಡಿ ನಾವು FSLದು ಸೈಂಟಿಫಿಕ್ ಎವಿಡೆನ್ಸ್ಗಳು ಕೂಡ ಕಲೆಕ್ಟ್ ಮಾಡ್ಕೋಬೇಕಂತ ಅದೆಲ್ಲ ಕಲೆಕ್ಟ್ ಮಾಡಿದ ಮೇಲೆ ನಾನು ಇನ್ ಡೀಟೇಲಾಗಿ ನಾನು ಮಾಧ್ಯಮದ ಮುಂದೆ ಚಾರ್ಜ್ ಶೀಟ್ ಅದೇ ಊರಿನವ್ರು ಹೌದು ಅದೇ ಲಾ ಆ್ಯಂಡ್ ಆರ್ಡರ್ ಸಾಕಷ್ಟು ಉಲ್ಲಂಘನೆ ಆಗಿದೆ. ಸ್ವತಃ ಪ್ರೊಟೆಸ್ಟ್ ಮಾಡೋರೆ ಲಾಠಿ ತೋಟಿ ಒತ್ತಾಯಪೂರ್ವಕವಾಗಿ ಅಂಗಡಿ ಮುಂಗಟ್ಟು ಬಂದ್ ಮಾಡಿದ್ದಾರೆ. ಆಟೋ ಮೇಲೆ ಕಲ್ಲು ತೂರಾಟಾಗಿದೆ, ಅಂಗಡಿಗಳ ಮೇಲೂ ಕಲ್ಲು ತೂರಾಟಾಗಿದೆ.